ಹಂಗೆ ಆಗೋದು, ಊರೆಲ್ಲ ಒಂದಾಗ್ತದೆ. ನೈಟ್ ಯಾರಾಗುತ್ತೆ ಎಲ್ಲ ಮಲಗಿರ್ತಾರೆ. ನಮ್ಮ ಹೆಸರು ಜಗದೀಶ್ ಅಂತೇಳಿ, ನಮ್ಮೂರು ಮಾದಗಂಡಹಳ್ಳಿ. ನಾವು ಸೀತಾರಾಮಯ್ಯ ಅವ್ರ ಕಡೆಯಿಂದ ಜಮೀನು ಕೊಂಡ್ಕೊಂಡಿದ್ದೀವಿ. ನಾವು ಕೊಂಡ್ಕೊಂಡಿದ್ದು ನಮ್ಮ ಅಪ್ಪ ಅವರು ಕೊಂಡ್ಕೊಂಡು ಒಂದು 70 ವರ್ಷ ಆಗಿದೆ. ಅವ್ರು ಏನಾಗಿದ್ದಾರೆ ಅಂದರೆ ಖಾತೆ ಒಂದು ಮಾಡಿಸ್ಕೊಂಡಿಲ್ಲ. ನಮ್ಮ ಅಪ್ಪವ್ರು ಕೊಂಡ್ಕೊಂಡು ಅವ್ರು ಹಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವು ರೀಸೆಂಟಾಗಿ ಡಿವೈಡ್ ಆಗೋಣ ಅಂತ ನೋಡ್ಕೊಂಡಿದ್ವಿ. ನಮ್ಮ ಅಪ್ಪವ್ರು ಎಕ್ಸ್ಪೈರ್ಡ್ ಆದಮೇಲೆ ಆವಾಗ ಖಾತೆ ಆಗಿರಲಿಲ್ಲ. ಖಾತೆ ಮಾಡ್ಸೋಣ ಅಂತ ಹೋದಾಗ ಈ ರಾಕೇಶನ್ ನನಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಖಾತೆ ಆಗದಿದ್ದೋಸ್ಕರ 25 ಗುಂಟೆ ಅವ್ರ ಪಾಣಿಯಲ್ಲಿ ಅವ್ರ ಹೆಸರು ಬರೋದಕ್ಕೋಸ್ಕರ ಅವ್ನು ದೌರ್ಜನ್ಯ ಮಾಡಿ ನೈಟ್ 11 ಗಂಟೆ ರಾತ್ರಿಯಲ್ಲಿ ಬಂದು ಸೆಡ್ಡೆಲ್ಲ ಹೊಡೆದಾಕಿ ಎಲ್ಲ ತೊಂದರೆ ಕೊಡ್ತಾಯಿದ್ದಾನೆ. ಅದು ಅವರು ಒಂದ್ಕಿತ ಮಾರಾಟ ಮಾಡಿದ ಮೇಲೆ ಇನ್ನೊಂದ್ಕಿತ ಮಾರೋಕ್ಕೆ ಪವರ್ ಇರೋಲ್ಲ. ಹಾಗಾಗಿ ಅವ್ರ ತಂಗಿ ಹೆಸರಿಗೆ ಪೋತಿ ಖಾತೆ ಮಾಡಿಸಿದ್ದಾರೆ. ಅವ್ರಿಗೆ ಏನು ರೇಟ್ಸ್ ಐತಿ ಇವಾಗ ಅವ್ರಿಗೆ ಮಾರೋಕ್ಕೆ. ಈ ಥರ ನಮಗೆ ಬಂದು ತೊಂದರೆ ಕೊಡ್ತಾನೆ. ನಮಗೆ ನ್ಯಾಯ ಬೇಕು. ನಾವು ಇಷ್ಟೇ ಕೇಳ್ಕೊಳ್ಳೋದು. ಪ್ರತಿದಿನ ಬರೋದು, ರೌಡಿಗಳ್ನ ಕರ್ಕೊಂಬರೋದು, ಗಾಂಜಾ ಹೊಡೆದಿರ್ತಾರೆ. ಸುಮಾರು ಒಂದು 150ರಿಂದ 200 ಜನ ರೋಡಿಗಳನ್ನ ಕರ್ಕೊಂಬಂದಾನೆ. ಅದು ನಮ್ಮ ದೊಡ್ಡಬಳ್ಳಾಪುರದವ್ರು ಯಾರೂ ಬಂದಿಲ್ಲ. ಎಲ್ಲ ಬೆಂಗಳೂರು ಅಲ್ಲಿಂದ ಇಲ್ಲಿಂದ ಬಂದಿರೋರೆ. ಎಲ್ಲ ಚಿಕ್ಕ ಹುಡುಗರು, ಅವ್ರಿಗೆ ಮೈನರ್ ಹುಡುಗರನ್ನ ಕರ್ಕೊಂಬಂದು ಗಲಾಟೆ ಮಾಡಿಸ್ತಾನೆ. ಏಕಾಏಕಿ ಬಂದು ಗಲಾಟೆ ಮಾಡಿಸ್ತಾನೆ. ಈ ಥರ ನಮಗೆ ಕೋರ್ಟಲ್ಲಿ ಸ್ಟೇ ಇದ್ರೂ ಅವನು ಸ್ಟೇಗೂ ಬೆಲೆ ಕೊಡ್ತಾಯಿಲ್ಲ. ಬಂದು ಅಲ್ಲಿ ದಿನ ಗಲಾಟೆನೇ ಮಾಡೋದು ಅವನು. ರಾಕೇಶನ್ ಅದು. ಹಾಂ ಸರ್, ಸೀತಾರಾಮಯ್ಯ ಅವ್ರ ಹತ್ರ ಹೋಗಿದ್ವಿ ನಾವು. ಅವ್ರೇನು ಹೇಳಿರಂದರೆ, ನಮಗೆ ಗೊತ್ತಿಲ್ಲ ಅವ್ನ ಜಾಗ ಎಕ್ಸಸ್ ಐತೆ ಅಂತೇಳಿ ಹಾಕ್ಸ್ಕೊಂಬಿಟ್ಟವನೆ. ನಾವು ಪೊಸಿಷನ್ನು ನಿಮ್ಮದಿದ್ದರೆ ನೀವು ಮಾಡ್ಕೊಳ್ರಿ, ಈ ಜಾಗ ಎಕ್ಸಸ್ ಇದ್ದರೆ ಬಿಟ್ಕೊಡ್ರಿ ಅಂತೇಳಿರು. ನಾವು ಒಂದು ಸತಿ ಅಲ್ದಂತೇಳಿ 4 ಸತಿ ಸರ್ವೆ ಮಾಡ್ತಿದ್ದೀವಿ. ಜಾಗ ಎಕ್ಸಸ್ ಇಲ್ಲ. ಅವರು ಪಾಪ ನೀವು ಮಾಡ್ಕೊಳ್ರಿ ಅಂತ ಅವ್ರು ಹೇಳ್ತಾರೆ. ಇವನು ಬಂದು ತೊಂದರೆ ಕೊಡ್ತಾಯಿದ್ದಾನೆ. ಜಗದೀಶ್ ಅಂತೇಳಿ.